ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಶಿವಕಾರ್ತಿಕೇಯನ್ ನಟಿಸಿರುವ ಮದರಾಸಿ ಚಿತ್ರ ಹೇಗಿದೆ ಎಂದು ನೋಡೋಣ. ಸಾಮಾನ್ಯವಾಗಿ ಇವರು ಹಾಸ್ಯಭರಿತ ಚಿತ್ರಗಳಲ್ಲಿ ನಟಿಸುತ್ತಾರೆ. ಆದರೆ ಈ ಚಿತ್ರದಲ್ಲಿ ಅವರು ಸಂಪೂರ್ಣವಾಗಿ ಹೊಸ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಹಾಗಾದರೆ ಈ ಚಿತ್ರ ಹೇಗಿದೆ ಎಂದು ನೋಡೋಣ. ಇನ್ನು ಚಿತ್ರದ ಕಥಾನಾಯಕ ರಘು ಪಾತ್ರದಲ್ಲಿ ನಟಿಸಿರುವ ಶಿವಕಾರ್ತಿಕೇಯನ್ ತನ್ನ ಪ್ರೇಯಸಿ ಮಾಲತಿ ಪಾತ್ರದಲ್ಲಿ ನಟಿಸಿರುವ ರುಕ್ಮಿಣಿ ವಸಂತ್ ಅವರಿಂದ ದೂರಾದ ನಂತರ ತೀವ್ರವಾಗಿ ನೊಂದುತ್ತಾನೆ. ಅಷ್ಟೇ ಅಲ್ಲ, ಆತ ಪ್ರೆಗೋಲಿ ಡಿಲ್ಯೂಷನ್ ಎಂಬ ಅಪರೂಪದ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರುತ್ತಾನೆ. ಇದರಿಂದಾಗಿ ರಸ್ತೆಯಲ್ಲಿ ಹೋಗುವ ಅಪರಿಚಿತರು ಕೂಡ ಅವನಿಗೆ ಪರಿಚಿತರಂತೆ ಕಾಣುತ್ತಾರೆ. ತನ್ನ ಬದುಕಿಗೆ ಯಾವುದೇ ಅರ್ಥವಿಲ್ಲ ಎಂದು ಭಾವಿಸಿ ಅವನು ಆತ್ಮಹತ್ಯೆಗೆ ಮುಂದಾಗುತ್ತಾನೆ. ಇದೇ ಸಮಯದಲ್ಲಿ NIA ಅಧಿಕಾರಿ ಪ್ರೇಮ್ ಪಾತ್ರದಲ್ಲಿ ನಟಿಸಿರುವ ಬಿಜು ಮೆನನ್ ದೊಡ್ಡ ಮಟ್ಟದ ಗನ್ ಕಳ್ಳ ಸಾಗಾಣಿಕೆ ದಂಧೆಯಲ್ಲಿ ಮಟ್ಟ ಹಾಕಲು ಪ್ರಯತ್ನಿಸುತ್ತಾರೆ. ಈ ದಂಧೆಯ ಮುಖ್ಯಸ್ಥ ಭಯಾನಕ ವಿರಾಟ್ ಪಾತ್ರದಲ್ಲಿ ನಟಿಸಿರುವ ವಿದ್ಯುತ್ ಜಮಾಲ್ ರಘುವಿನ ವಿಶಿಷ್ಟ ಮಾನಸಿಕ ಸ್ಥಿತಿಯನ್ನು ಗುರುತಿಸಿದ ಪ್ರೇಮ್ ಆತನನ್ನು ತನ್ನ ಮಿಷನ್ಗೆ ಬಳಸಿಕೊಳ್ಳಲು ಮುಂದಾಗುತ್ತಾನೆ. ತನ್ನ ವೈಯಕ್ತಿಕ ನೋವಿನಿಂದ ಬಳಲುತ್ತಿದ್ದ ರಘು ಹೇಗೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಗ್ಯಾಂಗ್ ಅನ್ನು ಎದುರಿಸಿ ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳುತ್ತಾನೆ ಎಂಬುದು ಚಿತ್ರದ ಮುಖ್ಯ ಕಥೆ. ಈ ಚಿತ್ರದ ಪ್ಲಸ್ ಪಾಯಿಂಟ್ ವಿಷಯಕ್ಕೆ ಬಂದರೆ ಶಿವಕಾರ್ತಿಕೇಯನ್ ಅವರ ನಟನೆ. ಈ ಚಿತ್ರದಲ್ಲಿ ಶಿವಕಾರ್ತಿಕೇಯನ್ ತಮ್ಮ ಹಿಂದಿನ ಪಾತ್ರಗಳಿಗಿಂತ ಹೊರಬಂದು ಸಾಮಾನ್ಯವಾಗಿ ವಿಭಿನ್ನವಾಗಿ ನಟಿಸಿದ್ದಾರೆ. ನೊಂದ ಭಾವನೆ, ಆಕ್ರೋಶ ಮತ್ತು ಹೋರಾಟದ ಪಾತ್ರವನ್ನು ಅತ್ಯುತ್ತಮವಾಗಿ ನಿಭಾಯಿಸಿದ್ದಾರೆ. ಇದು ಅವರ ವೃತ್ತಿ ಜೀವನದ ಒಂದು ಉತ್ತಮ ತಿರುವು ಎಂದು ಹೇಳಬಹುದು. ಇನ್ನು AR ಮುರುಗದಾಸ್ ನಿರ್ದೇಶನ. ಪ್ರಸಿದ್ಧ ನಿರ್ದೇಶಕ AR ಮುರುಗದಾಸ್ ಅವರು ಈ ಚಿತ್ರದ ಮೂಲಕ ತಮ್ಮ ಹಳೆಯ ಶೈಲಿಗೆ ಮರಳಿದ್ದಾರೆ. ಅವರು ಆ್ಯಕ್ಷನ್, ಭಾವನೆಗಳು ಮತ್ತು ಥ್ರಿಲ್ಲರ್ ಅಂಶಗಳನ್ನು ಸಮತೋಲನದಲ್ಲಿ ಇಟ್ಟಿದ್ದಾರೆ. ಇನ್ನು ಆ್ಯಕ್ಷನ್ ದೃಶ್ಯಗಳು. ಚಿತ್ರದಲ್ಲಿನ ಆ್ಯಕ್ಷನ್ ಸೀನ್ಗಳು ಮನೋರಂಜನೆಯಿಂದ ಕೂಡಿದ್ದು, ವಿಶೇಷವಾಗಿ ಕ್ಲೈಮ್ಯಾಕ್ಸ್ನಲ್ಲಿ ಬರುವ ಆ್ಯಕ್ಷನ್ ದೃಶ್ಯಗಳು ರೋಮಾಂಚನಕಾರಿಯಾಗಿದೆ. ಇನ್ನು ವಿದ್ಯುತ್ ಜಮಾಲ್ ಅವರ ಪಾತ್ರ. ಚಿತ್ರದ ವಿಲನ್ ವಿರಾಟ್ ಪಾತ್ರದಲ್ಲಿ ವಿದ್ಯುತ್ ಜಮಾಲ್ ಅದ್ಭುತವಾಗಿ ನಟಿಸಿದ್ದಾರೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಖಳನಾಯಕನಾಗಿ ಅವರ ಅಭಿನಯ ಗಮನ ಸೆಳೆಯುತ್ತದೆ. ಇನ್ನು ಈ ಚಿತ್ರದ ಮೈನಸ್ ಪಾಯಿಂಟ್ಸ್ ಏನೆಂದು ನೋಡೋಣ. ಕಥೆಯಲ್ಲಿ ಪ್ರೇಮಕತೆ ಮುಖ್ಯವಾಗಿದ್ದರೂ ಮೊದಲಾರ್ಧದಲ್ಲಿ ಪ್ರೇಮ ದೃಶ್ಯಗಳು ಕಥೆಯ ವೇಗವನ್ನು ನಿಧಾನಗೊಳಿಸುತ್ತವೆ ಎಂಬ ಅಭಿಪ್ರಾಯ ಬರುತ್ತದೆ. ಇದು ಪ್ರೇಕ್ಷಕರಿಗೆ ಬೋರ್ ಎನಿಸಬಹುದು. ಇನ್ನು ಚಿತ್ರದ ದ್ವಿತೀಯಾರ್ಧ ಸ್ವಲ್ಪ ಊಹಾಪೋಹಗಳಿಗೆ ಅವಕಾಶ ನೀಡುತ್ತದೆ. ಕೆಲವು ಕಡೆ ಕಥೆಯು ದುರ್ಬಲವಾಗಿದೆ ಮತ್ತು ತಾರ್ಕಿಕವಾಗಿ ಹೊಂದಿಕೆಯಾಗುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಇನ್ನು ಹಾಡುಗಳು. ಚಿತ್ರದ ಹಿನ್ನೆಲೆ ಸಂಗೀತ ಉತ್ತಮವಾಗಿದ್ದರೂ ಚಿತ್ರದ ಹಾಡುಗಳು ಅಷ್ಟೇನು ಪರಿಣಾಮಕಾರಿಯಾಗಿಲ್ಲ. ಹಾಡುಗಳು ಕಥೆಯ ಪ್ರವಾಹಕ್ಕೆ ಅಡ್ಡಿಪಡಿಸುತ್ತವೆ ಎಂದು ಹೇಳುತ್ತಾರೆ. ಇನ್ನು ಈ ಮೂವಿಯ ತಾರಾಗಣ ಮತ್ತು ಅದರ ವಿಶ್ಲೇಷಣೆ ಹೇಗಿದೆ ಎಂದು ನೋಡೋಣ. ಶಿವಕಾರ್ತಿಕೇಯನ್ ಪಾತ್ರದಲ್ಲಿ ನಟಿಸಿರುವ ರಘು ಇಡೀ ಚಿತ್ರವನ್ನು ತಮ್ಮ ಭುಜಗಳ ಮೇಲೆ ಹೊತ್ತಿದ್ದಾರೆ. ಅವರ ಪಾತ್ರದ ಮಾನಸಿಕ ಸಂಘರ್ಷವನ್ನು ಅವರು ಅದ್ಭುತವಾಗಿ ತೆರೆದಿಟ್ಟಿದ್ದಾರೆ. ಇನ್ನು ವಿದ್ಯುತ್ ಜಮಾಲ್ ವಿರಾಟ್ ರೂಪದಲ್ಲಿ ನಟಿಸಿರುವ ಇವರು ಕ್ರೂರ ಮತ್ತು ನಿರ್ದಯಿ ವಿಲನ್ ಪಾತ್ರದಲ್ಲಿ ಮಿಂಚಿದ್ದಾರೆ. ಅವರ ಪಾತ್ರವು ನಾಯಕನ ಪಾತ್ರಕ್ಕೆ ತಕ್ಕಷ್ಟು ಪ್ರಬಲವಾಗಿದೆ. ಇನ್ನು ರುಕ್ಮಿಣಿ ವಸಂತ್ ನಾಯಕಿಗೆ ಪ್ರೇರಣೆ ನೀಡುವ ಪಾತ್ರದಲ್ಲಿ ಅವರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಆದರೆ ಅವರ ಪಾತ್ರವನ್ನು ಇನ್ನಷ್ಟು ಉತ್ತಮವಾಗಿ ಬಳಸಬಹುದಿತ್ತು ಎಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಬಿಜು ಮೆನನ್ NIA ಅಧಿಕಾರಿಯಾಗಿ ತಮ್ಮ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಕಥೆಗೆ ಮತ್ತಷ್ಟು ಗಾಂಭೀರ್ಯ ಬಂದಿದೆ. ಇನ್ನು ಈ ಚಿತ್ರವು 2 ವಿಭಿನ್ನ ಕಥೆಗಳೊಂದಿಗೆ ಶುರುವಾಗುತ್ತದೆ. ಒಂದು ಕಡೆ ನೊಂದ ರಘು ಆತ್ಮಹತ್ಯೆಗೆ ಮುಂದಾಗುತ್ತಿರುವುದು, ಇನ್ನೊಂದು ಕಡೆ ಅಪಾಯಕಾರಿ ವಿಲನ್ ವಿರಾಟನ ಕಳ್ಳ ಸಾಗಾಣಿಕೆ ದಂಧೆ. ಈ 2 ಕಥೆಗಳು ಹೇಗೆ ಸೇರಿಕೊಳ್ಳುತ್ತವೆ ಎಂಬುದನ್ನು ಕುತೂಹಲಕಾರಿಯಾಗಿ ತೋರಿಸಲಾಗಿದೆ. ಇನ್ನು ಚಿತ್ರದ ಕ್ಲೈಮ್ಯಾಕ್ಸ್ ಹೇಗಿದೆ ಎಂದರೆ, ರಘು ತನ್ನ ಆಂತರಿಕ ಹೋರಾಟವನ್ನು ಗೆದ್ದು ವಿಲನ್ಗಳ ವಿರುದ್ಧ ಅಂತಿಮ ಕದನಕ್ಕೆ ಇಳಿಯುತ್ತಾನೆ. ತನ್ನ ಪ್ರೀತಿ ಪಾತ್ರರನ್ನು ರಕ್ಷಿಸಲು ಹೋರಾಡಿ ದಂಧೆಯನ್ನು ನಿಲ್ಲಿಸುತ್ತಾನೆ. ಕಥೆಯು ರಘು ತನ್ನ ಸಮಸ್ಯೆಗಳಿಂದ ಹೊರಬಂದು ಬದುಕಿಗೆ ಹೊಸ ಅರ್ಥ ಕಂಡುಕೊಳ್ಳುವುದರೊಂದಿಗೆ ಮುಕ್ತಾಯವಾಗುತ್ತವೆ. ಹಾಗಾಗಿ ಮದರಾಸಿ ಒಂದು ಉತ್ತಮ ಆಕ್ಷನ್ ಮತ್ತು ಭಾವನಾತ್ಮಕ ಅಂಶಗಳಿರುವ ಸಿನಿಮಾ. ನೀವು ಇದನ್ನು ಒಮ್ಮೆ ನೋಡಬಹುದು. ಈ ವಿಮರ್ಶೆ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.